ಅಂತಾರಾಷ್ಟ್ರೀಯ ಪ್ರವಾಸಿ ತಾಣ ಬಾದಾಮಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ನಡೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣ. ಇಲ್ಲಿನ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕಿ ಹೋಗುತ್ತಿರುವ ಪ್ರವಾಸಿಗರು. ಅಂತಾರಾಷ್ಟ್ರೀಯ ಪ್ರವಾಸಿ ತಾಣ ಅದುವೇ ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ನಾಡು ಬಾದಾಮಿಯ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಿಂದ ಪ್ರವಾಸಿಗರು ಬರುತ್ತಾರೆ. ಅದರಲ್ಲೂ ನವೆಂಬರ್ ತಿಂಗಳಿಂದ ಪ್ರವಾಸಿಗರ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಇಲ್ಲದೆ ಬಾದಾಮಿಯ ಎಪಿಎಂಸಿಯಿಂದ ಟ್ರಾಫಿಕ್ ಜಾಮ್ ಆಗಿ ಬಸ್ ನಿಲ್ದಾಣದವರೆಗೂ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಪ್ರವಾಸಿಗರು ಇಲ್ಲಿನ ಪಾರ್ಕಿಂಗ್ ಅವ್ಯವಸ್ಥೆಯ ಬಗ್ಗೆ ನಮ್ಮ ಸುದ್ದಿವಾಹಿನಿ ಜೊತೆ ಮಾತನಾಡಿ ಇಲ್ಲಿನ ಪ್ರತಿನಿಧಿಗಳೆನಿಸಿಕೊಂಡ ಸುಸರಾದ ಪಿಸಿ ಗದ್ದಿಗೌಡರು ಸ್ಥಳೀಯರೇ ಆಗಿದ್ದರೂ ಭಾರತೀಯ ಪುರಾತತ್ವ ಇಲಾಖೆ ಕೇಂದ್ರ ಸರ್ಕಾರದ ಸ್ಪರ್ಧೆಗೆ ಬರುವ ಇಲಾಖೆ ಆದ್ದರಿಂದ ಸಂಸದರು ಇಲ್ಲಿ ಕಣ್ಮುಚ್ಚಿ ಕುಳಿತಿರುವುದನ್ನು ನೋಡಿದರೆ ಇವರ ಕ್ಷೇತ್ರದ ನಿರ್ಲಕ್ಷ್ಯ ಹೇಗಿದೆ ಎಂಬುದು ಕಣ್ಣು ಮುಂದೆ ಕಾಣುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಪುನರ್ಜನ್ಮ ನೀಡಿದ ಮತಕ್ಷೇತ್ರ ಬಾದಾಮಿಯನ್ನು ದತ್ತು ತೆಗೆದುಕೊಂಡು ಅಭಿವೃದ್ಧಿ ಮಾಡುವೆ ಎಂದು ಹೇಳಿರುವುದು ಕೇವಲ ಬಾಯಿ ಮಾತಿಗೆ ಮಾಧ್ಯಮದವರ ಎದುರು ಹೇಳಿರುವ ಹೇಳಿಕೆಯಾಗಿದೆ ಎನ್ನಬಹುದು. ಇನ್ನು ಈಗಿನ ಬಾದಾಮಿ ಮತಕ್ಷೇತ್ರದ ಶಾಸಕರಾದ ಭೀಮಸೇನ್ ಚಿಮ್ಮನಕಟ್ಟಿ ಈ ಹದಗೆಟ್ಟ ಪ್ರವಾಸೋದ್ಯಮದ ಬಗ್ಗೆ ಗಮನ ಹರಿಸುವರ ಏನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇಲ್ಲಿನ ಸಂಸದ ಶಾಸಕರು ಹೇಗೆ ಎಂದರೆ ನೀ ಹಾಸು ನಾ ಹೊಚ್ಚು ಎಂಬಂತಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಪಾರ್ಕಿಂಗ್ ಒಂದ್ ಕಡೆ ಕೊಡಬೇಕು, ಇಲ್ಲ ಅಂತಂದ್ರೆ ಇಲ್ಲಿಗೆ ವೆಹಿಕಲ್ಸ್ ಬಿಡಬಾರ್ದು. ಓಕೆ, ಸಾಧ್ಯವಾದ್ರೆ ರಿಲೊಕೇಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ. ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಅಂತ ಹೇಳ್ತಾರೆ, ವ್ಯವಸ್ಥಿತವಾಗಿದೆ. ಪ್ರವಾಸ ಬಂದವರಿಗೆ ತೊಂದರೆ ಆಗ್ತೈತಲ್ಲ ಈಗ ಇವ್ರು ವೆಹಿಕಲ್ಗಳಿಗೆ ಅಲ್ಲೇ ಸ್ಟಾಪ್ ಮಾಡಿಸ್ಬೇಕು, ಇವ್ರನ್ನೆಲ್ಲ ಕರ್ಕೊಂಬಂದು ಇದು ಮಾಡೋದಲ್ಲ ಅಲ್ವಾ. $25 $60 ತಗೋತಾರೆ. ಇಲ್ಲಿ ನೋಡಿ ಒಂದು ಯಾವ್ದು ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ನಾವು ಒಂದು ಡಿಸೈಡ್ ಮಾಡಿ ನಾನೇ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ನಾನು ಬಂದಿದ್ದ ಗದಗದಿಂದ ಬಂದೆ. ಹೋಗ್ಬೇಕಾಗಿತ್ತು ಪಟ್ಟಕ್ಕೆಲ್ಲ ನೋಡ್ಲಿಕ್ಕೆ, ಇಲ್ಲ ಟೈಮ್ ವೇಸ್ಟ್ ಆದ್ರೆ ಏನ್ ನೋಡ್ಬೇಕು ನಮ್ಗೆ. ಒಟ್ಟಾರೆಯಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ವ್ಯವಸ್ಥೆನ ಸುಧಾರಿಸಬೇಕು ಸರ್. ಇಲ್ಲಿನ ಜನಪ್ರತಿನಿಧಿಗಳಿಗೆ ಏನ್ ಹೇಳ್ತೀರಿ? ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಎಂಪಿಗಳಿಗೆ ಅಲ್ಲ ಹೇಳ್ತೀನಿ, ನನ್ನ ಇಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ದಯವಿಟ್ಟು ಇದಕ್ಕೊಂದು ಒನ್ ವೇ ಅಥವಾ ಬೋತ್ ವೇ ಮಾಡಿಕೊಡ್ಬೇಕಾಗಿ ನಮಗೆ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಒಂದು ಟ್ರಾಫಿಕ್ ರೂಲ್ಸ್ ಗೊತ್ತಿಲ್ಲ, ಟ್ರಾಫಿಕ್ ರೂಲ್ಸ್ ಮಾತಾಡಂಗಿಲ್ಲ ಯಾರು. ಅದು ರಿಕ್ಷಾದವ್ರ ಸಿಕ್ಕಾಪಟ್ಟೆ ಅಡ್ಡ ಬರ್ತಾ ಇದ್ದಾರೆ. ಸೊ ಅದನ್ನ ಕಂಟ್ರೋಲ್ ಮಾಡ್ತಾರೆ. ದಯವಿಟ್ಟು ಇಷ್ಟೆಲ್ಲ अभी देख लिया पूरा बादामी, देख लिया पूरा. अभी क्या प्रॉब्लम है इधर? यहाँ पार्किंग का कोई ये है नहीं. ओके, मतलब ऑलरेडी सब लोग इतना दूर से आते हैं, पूरा ट्रैफिक का कोई मैनेजमेंट नहीं है. ओके, पूरा चल के आना पड़ता है और बच्चे लोग को ले जाने में बहुत डिफिकल्ट है. ये गाड़ी भी नहीं अंदर आने देते, तो ऑटो कंपलसरी ऑटो लेना पड़ता है लोगों को. कितना मीटर चलने का? अभी एक पूरा देखेंगे तो 2-3 घंटा चलने में ही चले जाता है. काफी वही डिफिकल्टी है यहाँ पे. मैनेजमेंट होना चाहिए. वहाँ जहाँ पे गाड़ी स्टॉप कर रहे हैं ना, वहाँ पे सीनियर सिटीजन और बच्चों के लिए कुछ फैसिलिटीज रखनी चाहिए. फैसिलिटी नहीं है इधर. इलेक्ट्रिक व्हीकल रखनी चाहिए. यहाँ पे टिकट